ಮಕ್ಕಳೇ, ನಾನು ಬಿಂದು. ನೀವು ಈಗಾಗಲೇ ಕೊನೆಯ ಭಾಗದಲ್ಲಿ ಡಾಲ್ಟನ್ ಪರಮಾಣು ಸಿದ್ಧಾಂತವನ್ನು ಓದಿದ್ದೀರಿ. ಇಂದು ನಾವು ಎಲಿಮೆಂಟ್ ಸಿಂಬಲ್ ಬಗ್ಗೆ ಕಲಿಯುತ್ತೇವೆ. ಹೊಸ ಪಾಠವನ್ನು ಪ್ರಾರಂಭಿಸುವ ಮೊದಲು ಹಿಂದಿನ ವಿಷಯವನ್ನು ಪರಿಷ್ಕರಿಸೋಣ. ಅಂಶಗಳು ಪರಮಾಣುಗಳೆಂದು ಕರೆಯಲ್ಪಡುವ ನಂಬಲಾಗದಷ್ಟು ಸಣ್ಣ ಕಣಗಳಿಂದ ಕೂಡಿದೆ. ಒಂದೇ ಅಂಶದ ಪರಮಾಣುಗಳು ನಿಖರವಾಗಿ ಒಂದೇ ಆಗಿರುತ್ತವೆ ಮತ್ತು ವಿಭಿನ್ನ ಅಂಶಗಳ ಪರಮಾಣುಗಳು ವಿಭಿನ್ನವಾಗಿವೆ. ಪರಮಾಣುಗಳನ್ನು ವಿಭಜಿಸಲಾಗುವುದಿಲ್ಲ, ರಚಿಸಲಾಗುವುದಿಲ್ಲ ಅಥವಾ ನಾಶಪಡಿಸಲಾಗುವುದಿಲ್ಲ. ವಿವಿಧ ಅಂಶಗಳ ಪರಮಾಣುಗಳು ರಾಸಾಯನಿಕ ಸಂಯುಕ್ತಗಳನ್ನು ರೂಪಿಸಲು ಪೂರ್ಣ ಸಂಖ್ಯೆಯ ಅನುಪಾತಗಳಲ್ಲಿ ಸಂಯೋಜಿಸುತ್ತವೆ. ರಾಸಾಯನಿಕ ಕ್ರಿಯೆಗಳಲ್ಲಿ ಪರಮಾಣುಗಳನ್ನು ಸಂಯೋಜಿಸಲಾಗುತ್ತದೆ, ಬೇರ್ಪಡಿಸಲಾಗುತ್ತದೆ ಮತ್ತು ಮರುಜೋಡಿಸಲಾಗುತ್ತದೆ. ಕಲಿಕೆಯ ಫಲಿತಾಂಶಗಳು. ಈ ಅಧಿವೇಶನದ ಕೊನೆಯಲ್ಲಿ ನೀವು ಇದರ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಪರಮಾಣುಗಳು ಮತ್ತು ಅಣುಗಳು. ನಾವು ಅಂಶಗಳನ್ನು ಏಕೆ ಹೆಸರಿಸುತ್ತೇವೆ? ಅಂಶಗಳ ಚಿಹ್ನೆಗಳು. ಅವುಗಳ ಅಣುಗಳಲ್ಲಿ ಒಂದಕ್ಕಿಂತ ಹೆಚ್ಚು ಪರಮಾಣುಗಳನ್ನು ಹೊಂದಿರುವ ಅಂಶಗಳು. ಪ್ರಮುಖ ಪದಗಳು. ಎಲಿಮೆಂಟ್, ಪರಮಾಣು, ಅಣು. ಚಿಹ್ನೆ, ಸಂಯುಕ್ತ. ಇದು ಇಂದಿನ ಪಾಠದ ಪರಿಕಲ್ಪನೆಯ ನಕ್ಷೆ. ನೀವು ಎಂದಾದರೂ ಗೋಡೆಗಳನ್ನು ನಿರ್ಮಿಸುವುದನ್ನು ಗಮನಿಸಿದ್ದೀರಾ? ಈ ಗೋಡೆಗಳಿಂದ ಒಂದು ಕೋಣೆ ಮತ್ತು ನಂತರ ಕಟ್ಟಡವನ್ನು ರೂಪಿಸಲು ಕೊಠಡಿಗಳ ಸಂಗ್ರಹ. ಬೃಹತ್ ಕಟ್ಟಡದ ಬಿಲ್ಡಿಂಗ್ ಬ್ಲಾಕ್ ಯಾವುದು? ಇಟ್ಟಿಗೆ ಬಿಲ್ಡಿಂಗ್ನ ಬ್ಲಾಕ್ ಆಗಿದೆ. ಆದ್ದರಿಂದ ಇಡೀ ಮನೆಯು ಒಂದು ವಿಷಯವಾಗಿದ್ದರೆ ಇಟ್ಟಿಗೆ ಅದರ ಪರಮಾಣು ಆಗಿರಬಹುದು ಎಂದು ನಾವು ಹೇಳಬಹುದು. ಇದರ ಅರ್ಥ ವಸ್ತುವು ಪರಮಾಣುಗಳೆಂದು ಕರೆಯಲ್ಪಡುವ ಸಣ್ಣ ಕಣಗಳಿಂದ ಕೂಡಿದೆ. ಪರಮಾಣುಗಳು ತುಂಬ ಚಿಕ್ಕದಾಗಿದೆ. ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್, ಫೀಲ್ಡ್ ಅಯಾನ್ ಮೈಕ್ರೋಸ್ಕೋಪ್ ಮತ್ತು ಸ್ಕ್ಯಾನಿಂಗ್ ಟನೆಲಿಂಗ್ ಮೈಕ್ರೋಸ್ಕೋಪ್ನಂತಹ ಆಧುನಿಕ ಉಪಕರಣಗಳು ಪರಮಾಣುವಿನ ವಿಸ್ತೃತ ಚಿತ್ರಗಳನ್ನು ತೋರಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಸಣ್ಣ ಪ್ರಮಾಣದ ವಸ್ತುವಿನಲ್ಲಿಯೂ ಇರುವ ಪರಮಾಣುಗಳ ಸಂಖ್ಯೆಯು ತುಂಬ ದೊಡ್ಡದಾಗಿದೆ. ಆಹಾರವನ್ನು ಪ್ಯಾಕ್ ಮಾಡಲು ನಾವು ಬಳಸುವ ಅಲ್ಯೂಮಿನಿಯಂ ಫಾಯಿಲ್ ನಿಮಗೆ ತೆಳುವಾಗಿ ಕಾಣಿಸಬಹುದು, ಆದರೆ ಅದರ ದಪ್ಪದ ಜೊತೆಗೆ ಲಕ್ಷಗಟ್ಟಲೆ ಪರಮಾಣುಗಳಿವೆ.
ಅವು ಗೋಳಾಕಾರದ ಸ್ವಭಾವವನ್ನು ಹೊಂದಿವೆ. ಪರಮಾಣುವಿನ ಗಾತ್ರವನ್ನು ಅದರ ತ್ರಿಜ್ಯದಿಂದ ನಿರ್ಧರಿಸಲಾಗುತ್ತದೆ. ಪರಮಾಣು ತ್ರಿಜ್ಯವನ್ನು ನ್ಯಾನೋಮೀಟರ್ಗಳಲ್ಲಿ ಅಳೆಯಲಾಗುತ್ತದೆ. 1 ಮೀಟರ್ 109 ನ್ಯಾನೋಮೀಟರ್ಗಳಿಗೆ ಸಮಾನವಾಗಿರುತ್ತದೆ. ಆದ್ದರಿಂದ ಪರಮಾಣುಗಳು ಸ್ವತಂತ್ರ ಅಸ್ತಿತ್ವವನ್ನು ಹೊಂದಿರುವ ಎಲ್ಲ ಕಣಗಳಲ್ಲಿ ಅತ್ಯಂತ ಮೂಲಭೂತವಾಗಿವೆ ಎಂಬುದು ನಿಮಗೆ ಸ್ಪಷ್ಟವಾಗಿದೆ. ಆದರೆ 2 ಅಥವಾ 2ಕ್ಕಿಂತ ಹೆಚ್ಚು ಪರಮಾಣುಗಳು ಸೇರಿಕೊಂಡಾಗ ಏನಾಗುತ್ತದೆ? ಎರಡು ಅಥವಾ ಹೆಚ್ಚು ಪರಮಾಣುಗಳು ಸೇರಿ ದೊಡ್ಡ ಕಣವನ್ನು ರೂಪಿಸುತ್ತವೆ. ಪರಮಾಣುಗಳು ಸೇರಿಕೊಂಡಾಗ ಅವು ಅಣುಗಳನ್ನು ರೂಪಿಸುತ್ತವೆ. ವಸ್ತುವಿನ ಕಣಗಳು ಕೇವಲ ಒಂದು ವಿಧದ ಪರಮಾಣುಗಳನ್ನು ಹೊಂದಿರುವಾಗ ಆ ವಸ್ತುವನ್ನು ಅಂಶ ಎಂದು ಕರೆಯಲಾಗುತ್ತದೆ. ಅಂಶಗಳಲ್ಲಿ ಚಿಕ್ಕ ಕಣವು ಪರಮಾಣು ಅಥವಾ ಅಣುವಾಗಿರಬಹುದು. ಪರಮಾಣುವಿನ ಚಿಕ್ಕ ಕಣವಾಗಿರುವ ಅನೇಕ ಅಂಶಗಳಿವೆ. ಕಬ್ಬಿಣ, ತಾಮ್ರ, ಸತ್ತು, ಅಲ್ಯೂಮಿನಿಯಂ, ಬೆಳ್ಳಿ, ಚಿನ್ನ ಇತ್ಯಾದಿಗಳು ಚಿಕ್ಕ ಕಣವು ಪರಮಾಣುವಾಗಿರುವ ವಸ್ತುಗಳ ಉದಾಹರಣೆಗಳಾಗಿವೆ. ಆಮ್ಲಜನಕ ಮತ್ತು ಸಾರಜನಕವು ಪದಾರ್ಥಗಳ ಉದಾಹರಣೆಗಳಾಗಿವೆ. ಇದರಲ್ಲಿ ಕಣಗಳು ಎರಡೂ ಒಂದೇ ಪರಮಾಣುಗಳ ಸಂಯೋಜನೆಯಾಗಿದೆ. ಸ್ಥಿರವಾಗಿರುವ ಅಂಶಗಳ ಚಿಕ್ಕ ಕಣಗಳನ್ನು ಅಣುಗಳು ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ, ಒಂದು ಸೋಡಿಯಂ ಕಣವು ಒಂದು ಸೋಡಿಯಂ ಪರಮಾಣುವನ್ನು ಹೊಂದಿರುತ್ತದೆ. ಆದರೆ ಒಂದು ಆಮ್ಲಜನಕದ ಅಣುವು 2 ಆಮ್ಲಜನಕದ ಪರಮಾಣುಗಳನ್ನು ಹೊಂದಿರುತ್ತದೆ. ಸ್ವತಂತ್ರ ಅಸ್ತಿತ್ವವನ್ನು ಹೊಂದಿರುವ ಮತ್ತು ಆ ವಸ್ತುವಿನ ಎಲ್ಲ ಗುಣಲಕ್ಷಣಗಳನ್ನು ಉಳಿಸಿಕೊಳ್ಳುವ ವಸ್ತುವಿನ ಚಿಕ್ಕ ಕಣ ಎಂದು ಅಣುವನ್ನು ವ್ಯಾಖ್ಯಾನಿಸಬಹುದು. ನೀವು ಯೋಚಿಸಬಹುದು, ನಾವು ಅಂಶಗಳನ್ನು ಏಕೆ ಹೆಸರಿಸುತ್ತೇವೆ? ಪ್ರಪಂಚದಲ್ಲಿ ಹಲವಾರು ಭಾಷೆಗಳಿವೆ. ಪ್ರತಿಯೊಂದು ಅಂಶದ ವಿವಿಧ ಹೆಸರುಗಳನ್ನು ವಿವಿಧ ಭಾಷೆಗಳಲ್ಲಿ ತಿಳಿಯಲು ಸಾಧ್ಯವಿಲ್ಲ. ಸಹಾಯ ಮಾಡಲು ವಿಜ್ಞಾನಿಗಳು ಗೊಂದಲವಿಲ್ಲದೆ ಸಂವಹನ ನಡೆಸುತ್ತಾರೆ. ಪ್ರತಿ ಅಂಶಕ್ಕೆ ಒಂದು ಹೆಸರನ್ನು ನಿಗದಿಪಡಿಸಲಾಗಿದೆ. ಅಂಶದ ಹೆಸರನ್ನು ನಿಯೋಜಿಸಲು ಕೆಲವು ಆಸಕ್ತಿದಾಯಕ ಮಾರ್ಗಗಳಿವೆ. ಒಂದು ಕಾಲದಲ್ಲಿ ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸುವ ಯಾವುದೇ ವಸ್ತುವು ಆಮ್ಲೀಯವಾಗಿರುತ್ತದೆ ಎಂದು ಜನರು ನಂಬಿದ್ದರು. ಆಮ್ಲದ ಲ್ಯಾಟಿನ್ ಪದವು ಆಕ್ಸಿಯಾಗಿದೆ. ಆದ್ದರಿಂದ ಅನಿಲವನ್ನು ಆಮ್ಲಜನಕ ಎಂದು ಕರೆಯಲಾಯಿತು, ಅಂದರೆ ಆಮ್ಲವನ್ನು ರೂಪಿಸುವ ಅನಿಲ. ಆಮ್ಲೀಯ ಗುಣವು ಆಮ್ಲಜನಕಕ್ಕೆ ಸಂಬಂಧಿಸಿಲ್ಲ ಎಂದು ನಂತರ ಕಂಡುಹಿಡಿಯಲಾಯಿತು. ಸೂರ್ಯನಲ್ಲಿ ಮೊದಲು ಪತ್ತೆಯಾದ ಅನಿಲಕ್ಕೆ ಹೀಲಿಯಂ ಎಂದು ಹೆಸರಿಸಲಾಯಿತು, ಏಕೆಂದರೆ ಸೂರ್ಯನಿಗೆ ಗ್ರೀಕ್ ಹೆಸರು ಹೆಲಿಯೋ ಆಗಿದೆ.
ಒಂದು ಅಂಶದ ಆವಿಷ್ಕಾರದ ಸ್ಥಳವು ಅದರ ಹೆಸರುವಲ್ಲಿ ಪಾತ್ರವನ್ನು ವಹಿಸುತ್ತದೆ. ಉದಾಹರಣೆಗೆ, ಪೊಲೋನಿಯಂ ಅನ್ನು ಪೋಲೆಂಡ್ನಲ್ಲಿ ಕಂಡುಹಿಡಿಯಲಾಯಿತು. ಕೆಲವೊಮ್ಮೆ ವಿಜ್ಞಾನಿಗಳನ್ನು ಗೌರವಿಸಲು ಅಂಶಗಳನ್ನು ಹೆಸರಿಸಲಾಯಿತು. ಉದಾಹರಣೆಗೆ, NI ನಿಯಮ, ಫೆರ್ಮಿಯಂ, ರುಥರ್ಫೋರ್ಡಿಯಂ ಮತ್ತು ಮೆಂಡೆಲಿವಿಯಂ. ರಾಸಾಯನಶಾಸ್ತ್ರವು ಬಹಳಷ್ಟು ಪ್ರತಿಕ್ರಿಯೆಗಳನ್ನು ಒಳಗೊಂಡಿರುತ್ತದೆ ಎಂಬುದನ್ನು ನೀವು ಅರಿತುಕೊಂಡಿರಬೇಕು. ಪ್ರತಿಕ್ರಿಯೆಯನ್ನು ವಿವರಿಸಲು ಪ್ರತಿ ಬಾರಿಯೂ ಅಂಶಗಳು ಮತ್ತು ಸಂಯುಕ್ತಗಳ ಪೂರ್ಣ ಹೆಸರನ್ನು ಬರೆಯಲು ಸಮಯ ವ್ಯರ್ಥವಾಗುತ್ತದೆ. ಇದನ್ನು ತಪ್ಪಿಸಲು ಚಿಹ್ನೆಯನ್ನು ಪರಿಚಯಿಸಲಾಯಿತು. ನೀವು ಪರದೆಯ ಮೇಲೆ ನೋಡಬಹುದಾದ ಅಂಶಗಳನ್ನು ಪ್ರತಿನಿಧಿಸಲು ಡಾಲ್ಟನ್ ಕೆಲವು ಚಿಹ್ನೆಗಳನ್ನು ಬಳಸಿದ್ದಾರೆ. ಇಂದು ನಾವು IUPAC ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ ನಿರ್ಧರಿಸಿದ ಚಿಹ್ನೆಗಳನ್ನು ಬಳಸುತ್ತೇವೆ. ರಾಸಾಯನಿಕ ಚಿಹ್ನೆಗಳನ್ನು ಆಯ್ಕೆ ಮಾಡುವ ಪ್ರಸ್ತುತ ವಿಧಾನವು ಬೆರ್ಜೆಲಿಯಸ್ ಕಂಡುಹಿಡಿದ ವಿಧಾನವನ್ನು ಆಧರಿಸಿದೆ. ಅವರು ದೊಡ್ಡಕ್ಷರಗಳಲ್ಲಿ ಬರೆಯಲಾದ ಇಂಗ್ಲಿಷ್ನಲ್ಲಿ ಅದರ ಹೆಸರಿನಿಂದ ಒಂದು ಅಂಶದ ಆರಂಭಿಕ ಅಕ್ಷರವು ಆ ಅಂಶದ ಸಂಕೇತವಾಗಿರಬೇಕು. ಉದಾಹರಣೆ, ಆಮ್ಲಜನಕಕ್ಕೆ O, ಹೈಡ್ರೋಜನ್ಗೆ H, ಹೀಗೆ. ಆದ್ದರಿಂದ ಮೊದಲು ನಿಯಮವು ಇಂಗ್ಲಿಷ್ನಲ್ಲಿನ ಅಂಶದ ಹೆಸರಿನ ಮೊದಲ ಅಕ್ಷರವಾಗಿದ್ದು ಆ ಅಂಶದ ಸಂಕೇತವಾಗುತ್ತದೆ ಮತ್ತು ಯಾವಾಗಲೂ ದೊಡ್ಡ ಅಕ್ಷರವಾಗಿ ಬರೆಯಲಾಗುತ್ತದೆ. ಉದಾಹರಣೆಗೆ, ನಾವು ಆಮ್ಲಜನಕಕ್ಕೆ O, ಹೈಡ್ರೋಜನ್ಗೆ H, ಹೀಗೆ ಹೇಳಬಹುದು. ಚಿಹ್ನೆಯು ಇಂಗ್ಲಿಷ್ನ ಒಂದು ಅಥವಾ ಎರಡು ಅಕ್ಷರಗಳನ್ನು ಹೊಂದಿರಬಹುದು. ಚಿಹ್ನೆಯ ಮೊದಲ ಅಕ್ಷರವು ಯಾವಾಗಲೂ ದೊಡ್ಡಕ್ಷರವಾಗಿರುತ್ತದೆ ಮತ್ತು ಎರಡನೆಯ ಅಕ್ಷರವು ಯಾವಾಗಲೂ ಲೋವರ್ ಕೇಸ್ ಆಗಿರುತ್ತದೆ. ಅಲ್ಯೂಮಿನಿಯಂಗೆ AI ಮತ್ತು ಸಿಲಿಕಾನ್ಗೆ SI ನಂತೆ. ಕೆಲವು ಅಂಶಗಳ ಚಿಹ್ನೆಗಳು ಹೆಸರು ಮತ್ತು ಅಕ್ಷರದ ಮೊದಲ ಅಕ್ಷರದಿಂದ ರಚನೆಯಾಗುತ್ತವೆ. ನಂತರದಲ್ಲಿ ಕಾಣಿಸಿಕೊಳ್ಳುತ್ತವೆ. ಕ್ಲೋರಿನ್ನ ಸಂಕೇತವು CI ಮತ್ತು ಸತುವು ZN ಇತ್ಯಾದಿ. ಕೆಲವು ಅಂಶಗಳು ತಮ್ಮ ಲ್ಯಾಟಿನ್, ಜರ್ಮನ್ ಅಥವಾ ಗ್ರೀಕ್ ಹೆಸರನ್ನು ಆಧರಿಸಿ ಚಿಹ್ನೆಗಳನ್ನು ಹೊಂದಿವೆ. ಉದಾಹರಣೆಗೆ, ಕಬ್ಬಿಣದ ಸಂಕೇತವು ಅದರ ಲ್ಯಾಟಿನ್ ಹೆಸರಿ ಫೆರ್ಮಿನ್ನಿಂದ Fe ಆಗಿದೆ. ಸೋಡಿಯಂ ಹೃತ್ಕರ್ಣದಿಂದ Na ಆಗಿದೆ ಮತ್ತು ಪೊಟ್ಯಾಸಿಯಂ ಕ್ಯಾಲ್ಸಿಯಂನಿಂದ K ಆಗಿದೆ. ನೀವು ಏನು ಕಲಿತಿದ್ದೀರಿ? ಪರಮಾಣು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವ ಮತ್ತು ಅದರ ಎಲ್ಲ ಗುಣಲಕ್ಷಣಗಳನ್ನು ಊಹಿಸಿಕೊಳ್ಳುವ ಅಂಶದ ಚಿಕ್ಕ ಕಣವಾಗಿದೆ. ಪರಮಾಣುಗಳು ಚಿಕ್ಕದಾಗಿರುತ್ತವೆ ಮತ್ತು ಗೋಳಾಕಾರದಲ್ಲಿರುತ್ತವೆ ಮತ್ತು ಅವುಗಳ ವ್ಯಾಸವನ್ನು ನ್ಯಾನೋಮೀಟರ್ನಿಂದ ಅಳೆಯಲಾಗುತ್ತದೆ.
ಅಣುವು ಒಂದು ಅಂಶದ ಚಿಕ್ಕ ಕಣ ಅಥವಾ ಸ್ವತಂತ್ರ ಅಸ್ತಿತ್ವದ ಸಾಮರ್ಥ್ಯವನ್ನು ಹೊಂದಿರುವ ಸಂಯುಕ್ತವಾಗಿದೆ ಮತ್ತು ಆ ವಸ್ತುವಿನ ಎಲ್ಲ ಗುಣಲಕ್ಷಣಗಳನ್ನು ಊಹಿಸಿಕೊಳ್ಳುತ್ತದೆ. ಚಿಹ್ನೆಗಳು ಪರಮಾಣುಗಳನ್ನು ಪ್ರತಿನಿಧಿಸುತ್ತವೆ.